ಹಲೋ ಎವ್ರಿವಾನ್, ಇದು ನಿಮ್ಮ ನೇತ್ರ. ಎಲ್ಲರೂ ನನ್ನ ಚಾನಲ್ಗೆ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಇವತ್ತು ನಾನು ಈ ವಿಡಿಯೋಲಿ ಡಿಸ್ಕಸ್ ಮಾಡೋಕೊಟ್ಟಿರೋ ವಿಷಯ ಬಂದುಬಿಟ್ಟು ಫಸ್ಟ್ ಪ್ರೋಮೋ. ಇವತ್ತು ಪ್ರೋಮೋ ನೋಡಿಬಿಟ್ಟು ಎಲ್ಲರಿಗೂ ಹೆಂಗೆ ಅನ್ನಿಸ್ತು? ಹಳೆ ಕಂಟೆಸ್ಟೆಂಟ್ಸ್ ಎಲ್ಲರೂ ಮನೆ ಒಳಗಡೆ ಬರ್ತಾ ಇದ್ದಾರೆ. ಐ ಥಿಂಕ್ ಈ ಸಲ ವಿನಯ್ಗೆ ಸ್ವಲ್ಪ ಅಡ್ವಾಂಟೇಜ್ ಆಗೋದಂತೂ ಪಕ್ಕ. ಯಾಕಂದರೆ ಮೆಜಾರಿಟಿ ಆಫ್ ದ ಕಂಟೆಸ್ಟೆಂಟ್ಸ್ ಅವ್ರ ಟೀಮಿಂದನೇ ಎಲಿಮಿನೇಟ್ ಆಗಿ ಹೋಗಿರೋದು. ಅವ್ರೇನಾದರೂ ರೈಟ್ ಸಜೆಷನ್ ಕೊಟ್ಬಿಟ್ಟು ಬೇರೆ ಕಂಟೆಸ್ಟೆಂಟ್ಸ್ಗೆ ಡೈವರ್ಟ್ ಮಾಡಿದ್ರೆ ಮಾತ್ರ ಸೀರಿಯಸ್ಲಿ ವಿನಯ್ದೇ ಈ ಸಲ ಕಪ್ಪು ಅಂತ ಹೇಳ್ಬೋದು. ನೋಡೋಣ ಕಂಟೆಸ್ಟೆಂಟ್ಸ್ ಯಾವ ಥರ ಯಾರ್ಯಾರಿಗೆ ಏನೇನು ಸಜೆಷನ್ ಕೊಡ್ತಾರೆ ಅಂತ ಎಪಿಸೋಡಲ್ಲಿ. ಈಗ ಸದ್ಯಕ್ಕೆ ಪ್ರೋಮೋ ಡಿಸ್ಕಸ್ ಮಾಡೋಕ್ಕೆ ಅಂತ ಬಂದರೆ ಸ್ಟಾರ್ಟಿಂಗಲ್ಲಿ ಇಶಾನಿ ಅವ್ರು ಬರ್ತಾರೆ. ಸೂಪರ್ ಸಜೆಷನ್ ಅಂತಲೇ ಹೇಳ್ಬೋದು ಸಂಗೀತಗೆ. ಅಟ್ಲೀಸ್ಟ್ ಇವಾಗಾದರೂ ತಿಳ್ಕೊತಾರ ಸಂಗೀತ ಅವರು ವಿಮೆನ್ ಕಾರ್ಡ್ ಯೂಸ್ ಮಾಡಿದಾಗಲಿ ಇಲ್ಲ ಸಿಂಪತಿ ಕಾರ್ಡ್ ಯೂಸ್ ಮಾಡಿದಾಗಲಿ ಅವರಿಗೇ ಅರ್ಥ ಆಗುತ್ತಾ, ಇಲ್ಲ ಅಂದರೆ ಇಶಾನಿ ನನ್ನ ಮೈಂಡ್ ಡೈವರ್ಟ್ ಮಾಡೋಕ್ಕೆ, ಜಸ್ಟ್ ನನ್ನ ಕಾನ್ಸಂಟ್ರೇಷನಿಂದ ಆಚೆ ಇಡೋಕ್ಕೆ ಈ ಥರ ಮಾಡ್ತಿದ್ದಾರೆ ಅಂತ ತಪ್ಪು ತಿಳ್ಕೊಂಡು ಮತ್ತೆ ಸಿಂಪತಿ ಕಾರ್ಡ್ ಯೂಸ್ ಮಾಡೋಕ್ಕೆ ಶುರು ಮಾಡ್ತಾರಾ, ಕಾದು ನೋಡಬೇಕು. ಇನ್ನು ಅದು ಬಿಟ್ಟರೆ ಇಶಾನಿ ಅವರು ಇನ್ನು ನಮ್ರತಾ ಹತ್ರ ಕೂಡ ಹೋಗಿ ಡಿಸ್ಕಸ್ ಮಾಡ್ತಾರೆ. ನಿನ್ನ ಬಗ್ಗೆ ಮಾತ್ರ ಕಾನ್ಸಂಟ್ರೇಷನ್ ಮಾಡು, ಯಾರ ಮೇಲೂ ಕಾನ್ಸಂಟ್ರೇಷನ್ ಮಾಡಬೇಡ ಅಂತ ಹೇಳ್ತಾರೆ. ಅದಕ್ಕೆ ನಮ್ರತಾ ಇದ್ಬಿಟ್ಟು ನನ್ನ ಕಾರ್ತಿಕ್ ಬಗ್ಗೆ ಥಿಂಕೇ ಮಾಡಲ್ಲ ಅಂತಾರೆ. ಬಟ್ ನಮ್ರತಾ ಏನಂದರೆ ಕಾರ್ತಿಕ್ ಬಗ್ಗೆನೇ ಅಲ್ಲ, ಯಾರಾದರೂ ಜಗಳ ಮಾಡ್ತಿದ್ರೆ ಮನೆಯಲ್ಲಿ ಅರೆ ಯಾಕೆ ಹಿಂಗೆ ಜಗಳ ಮಾಡ್ತಾಯಿದ್ದಾರೆ, ಅವರು ಒಂದಾಗ್ಬೋದಲ್ಲ, ಸಾರ್ಟ್ ಔಟ್ ಮಾಡ್ಕೋಬೋದಲ್ವ, ಇಟ್ಸ್ ಅ ಸಿಂಪಲ್ ಥಿಂಗ್ ಅಂತ ಅವ್ರು ಎಲ್ಲರ ಬಗ್ಗೆನೂ ತಲೆ ಕೆಡಿಸ್ಕೊಳ್ತಿರೋದು ನಿಜ. ಬಟ್ ಇಶಾನಿ ಅವರು ಮೋಸ್ಟ್ಲಿ ಸ್ಟ್ರೆಸ್ ಆಗಿ ಸ್ಟ್ರೆಸ್ ಮಾಡಿಬಿಟ್ಟು ಕಾರ್ತಿಕ್ ವಿಚಾರನೇ ಮಾತಾಡಿದ್ದಾರೆ ನಮ್ರತಾ ಅವ್ರ ಹತ್ರ ಅಂತ ಅನಿಸುತ್ತೆ. ಯಾಕಂದರೆ ನಮ್ರತಾ ಅವರಾದ್ರೆ ನಾನು ಕಾರ್ತಿಕ್ ಬಗ್ಗೆ ಥಿಂಕೇ ಮಾಡಲ್ಲ ಅಂತ ಒಂದು ಸ್ಟೇಟ್ಮೆಂಟ್ ಮಾಡ್ತಾರೆ. ನೋಡಬೇಕು, ಕಾದು ನೋಡೋಣ. ಇನ್ನು ಅದು ಬಿಟ್ಟರೆ ಪ್ರತಾಪ್ ಅವ್ರಿಗೆ ಸಜೆಷನ್ ಕೊಡ್ತಾರೆ. ಈ ಥರ ನಿನಗೆ ಸಂಗೀತನೇ ಇರೋದು ಸಪೋರ್ಟಿಗೆ, ಅವ್ರನ್ನೇ ಬಿಟ್ಬಿಟ್ರೆ ನೀನು ಒಬ್ಬಂಟಿ ಆಗಿಬಿಡ್ತೀಯಾ ಅಂತ ಎಲ್ಲ ಹೇಳ್ತಾರೆ. ಪ್ರತಾಪು ಇದನ್ನು ಅರ್ಥ ಮಾಡ್ಕೊಳ್ತಾರಾ, ಇಲ್ಲ ಅಂದರೆ ಮತ್ತೆ ಒಬ್ಬಂಟಿಯಾಗೇ ಇರೋಣ, ಸೋಲೋ ಫೈಟರ್ ಅಂತ ಕಂಟಿನ್ಯೂ ಮಾಡ್ತಾರಾ, ಕಾದು ನೋಡಬೇಕು. ಇನ್ನು ಅದು ಬಿಟ್ಟರೆ ನಮ್ರತಾ ಅವ್ರು ಹೇಳ್ತಾ ಇರ್ತಾರೆ, ಹರಿ ಸ್ನೇಹಿತವರು ಹುಡ್ಕೊಂಡಿರ್ತಾರೆ ಅನ್ಸುತ್ತಲ್ಲ ನಾನು ಕಾರ್ತಿಕ್ ಜೊತೆ ಚೆನ್ನಾಗಿ ಮಾತಾಡ್ತಿರೋದು ನೋಡಿ ಅಂತ. ಮತ್ತು ನಮ್ರತಾ ಅವ್ರು ಒಂದು ಸ್ವಲ್ಪ ಟೆನ್ಸ್ ಆಗಿ ಕೂಡ ಇದ್ದಂಗೆ ಇದ್ದಾರೆ. ಯಾಕಂದರೆ ಸ್ವಲ್ಪ ಸ್ನೇಹಿತರು ಬಂದ್ಬಿಟ್ಟು ಹೇ ನಮ್ರತಾ ಅಂದ ತಕ್ಷಣ ಅವ್ರ ಮುಖದಲ್ಲಿರೋ ಎಕ್ಸ್ಪ್ರೆಷನ್ನೇ ಹೇಳುತ್ತೆ ಶಸ್ ಕೈಂಡ್ ಆಫ್ ಸ್ಕ್ಯಾರ್ಡ್ ಅಂತ. ಅವ್ರೇನೂ ತಪ್ಪು ಮಾಡಿಲ್ಲ, ಬಟ್ ಬಿಕಾಸ್ ನಿಮ್ಗೆ ಗೊತ್ತು ಸ್ನೇಹಿತರು ಎಷ್ಟು ಜೆನ್ಯೂನಾಗಿ ಎಕ್ಸ್ಪ್ರೆಸ್ ಮಾಡ್ತಾಯಿದ್ರು ನಮ್ರತಾಗೆ ಫೀಲಿಂಗ್ಸ್ ಅಂತ. ಬಟ್ ನಮ್ರತಾ ಅಷ್ಟು ಈಸಿಯಾಗಿ ಮೂವ್ ಮಾಡಿರೋದಾಗಲಿ ಸ್ನೇಹಿತವ್ರ ಹತ್ರ ಹಂಗೆ ಮಾಡ್ತಾ ಇರಲಿಲ್ಲ. ತುಂಬ ಸ್ಟ್ರಿಕ್ಟಾಗಿರೋರು ಸ್ನೇಹಿತವ್ರ ಹತ್ರ. ಅದೇ ಕಾರ್ತಿಕ್ ಅವ್ರ ಹತ್ರ ಬಂದರೆ ತುಂಬ ವೈಬ್ ಮ್ಯಾಚ್ ಆಗುತ್ತೇನೋ ಇಬ್ಬರಲ್ಲೂ ಅನ್ನೋ ಥರ ತುಂಬ ಕ್ಲೋಸ್ ಆಗಿ ವೆರಿ ಫ್ರೆಂಡ್ಲಿ ಆಗಿರೋರು. ಮೋಸ್ಟ್ಲಿ ಅದಕ್ಕೆ ಏನಾದ್ರೂ ಇಷ್ಟು ಸೀರಿಯಸ್ ಆದರೆ ನಮ್ರತಾ ಅವರು ದಟ್ ಇವನ್ ದ ವಾಸ್ ಜೆನ್ಯೂನ್ಲಿ ಹ್ಯಾವಿಂಗ್ ಅ ಫೀಲಿಂಗ್ಸ್ ಆನ್ ಮೀ ಆ ಥರ ಅವ್ರಿಗೆ ಸ್ನೇಹಿತವ್ರ ಹತ್ರ ನಾನು ಅಷ್ಟು ಚೆನ್ನಾಗಿರಲಿಲ್ಲ. ಬಟ್ ಕಾರ್ತಿಕ್ ಅವರು ಜಸ್ಟ್ ಫ್ರೆಂಡಾಗಿ ಫ್ಲರ್ಟ್ ಮಾಡ್ತಾಯಿದ್ರು ಕೂಡ ಗಿವನ್ ಹಿಮ್ ಸೋ ಮಚ್ ಲೀನಿಯನ್ಸ್. ಆ ಥರ ಏನಾದರೂ ಅನಿಸಿ ತಪ್ಪು ಮಾಡಿದೆ ಅಂತ ಅನ್ನಿಸ್ತಾ ನಮ್ರತೆಗೆ ಯಾಕೆ ಆ ಥರ ರಿಯಾಕ್ಷನ್ ಕೊಟ್ಟರು ಅಂತ ನಾವು ಎಪಿಸೋಡ್ಗೋಸ್ಕರ ಕಾದು ನೋಡಬೇಕು. ಈ ವಾರ ಪಕ್ಕ ತುಂಬ ಎಕ್ಸೈಟ್ಮೆಂಟ್ಸ್ ಇರುತ್ತೆ ಎಪಿಸೋಡಲ್ಲಿ. ತುಂಬ ಡಿಸ್ಕಸ್ ಮಾಡೋಕ್ಕೆ ಮ್ಯಾಟರ್ ಆಗುತ್ತೆ. ಮತ್ತು ತುಂಬ ಕಂಟೆಸ್ಟೆಂಟ್ಸ್ಗೆ ಪ್ಲಸ್ ಆಗೋ ಚಾನ್ಸಸ್ ಇದೆ, ಮತ್ತು ತುಂಬ ಕಂಟೆಸ್ಟೆಂಟ್ಸ್ಗೆ ಮೈನಸ್ ಆಗೋ ಚಾನ್ಸಸ್ ಕೂಡ ಈ ವಾರ ತುಂಬ ಇದೆ ಅಂತಲೇ ಹೇಳ್ಬೋದು. ಕಾದು ನೋಡೋಣ ಏನಾಗುತ್ತೆ ಈ ಎಪಿಸೋಡಲ್ಲಿ. ಮತ್ತು ನಾಮಿನೇಷನ್ ಇದು ಕೂಡ ತುಂಬ ವೈರಲ್ ಆಗ್ತಾ ಇದೆ. ಯಾಕಂದರೆ ಸಂಕ್ರಾಂತಿ ಸೆಲೆಬ್ರೇಟ್ ಮಾಡಿರೋ ಈ ಕಂಟೆಸ್ಟೆಂಟ್ಸೇ ಅಗೇನ್ ಅವ್ರು ಬಂದು ನಾಮಿನೇಟ್ ಮಾಡಬೇಕಂದ್ರೆ, ಅವ್ರನ್ನೇ ನಾಮಿನೇಟ್ ಮಾಡಬೇಕಂದ್ರೆ ಅದು ತುಂಬ ಹಾರ್ಡಾಗಿರುತ್ತೆ. ಹೆಂಗೆ ರನ್ ಆಗುತ್ತೆ ಏನು ಅಂತ ಈ ಎಪಿಸೋಡ್ ಪಕ್ಕ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ನೀವು ನೋಡಿ ಸಂಜೆ ಡಿಸ್ಕಸ್ ಮಾಡೋಣ ಎಪಿಸೋಡ್ ಬಗ್ಗೆ. ಥ್ಯಾಂಕ್ ಯು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಟಿಫಿಕೇಷನ್ ಐಕಾನ ಕ್ಲಿಕ್ ಮಾಡೋದು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.